ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ರಹಸ್ಯ ಲೋಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ವಿಜ್ಞಾನ ಎಷ್ಟೇ ಮುಂದುವರೆದ್ರೂ, ಮೆಡಿಕಲ್ ಸೈನ್ಸ್ ಎಷ್ಟೇ ಆವಿಷ್ಕಾರ ಮಾಡಿದರೂ ಇವತ್ತಿಗೂ ಈ ಜಗತ್ತಲ್ಲಿ ದೈವಿ ಶಕ್ತಿ ಮತ್ತು ಅಚಲವಾದ ನಂಬಿಕೆಯ ಮುಂದೆ ವಿಜ್ಞಾನವೇ ಮಂಡಿಯೂರಿ ನಿಲ್ಲುತ್ತೆ. ಇದಕ್ಕೆ ಸಾಕ್ಷಿಯಾಗಿ ಇತ್ತೀಚೆಗೆ ಒಂದು ಜೀವಂತ ಉದಾಹರಣೆ ಸಿಕ್ಕಿದೆ. ಕಲಿಯುಗದ ಪ್ರತ್ಯಕ್ಷ ದೈವ ಆ 7 ಕುಂಡಲವಾಡ ವೆಂಕಟರಮಣನ ಸನ್ನಿಧಿಯಲ್ಲಿ ದಿನನಿತ್ಯ ನೂರಾರು ಪವಾಡಗಳು ನಡೀತಿರುತ್ತೆ. ಆದರೆ ಇತ್ತೀಚೆಗಷ್ಟೇ ತಿರುಪತಿಯ ಅಲಿಪಿರಿ ಮೆಟ್ಟಿಲುಗಳ ಹಾದಿಯಲ್ಲಿ ನಡೆದ ಆ ಒಂದು ಘಟನೆ ಇಡೀ ದೇಶವನ್ನೇ ಆಶ್ಚರ್ಯದ ಕಡಲಲ್ಲಿ ಮುಳುಗಿಸಿದೆ. ಇಂದಿನ ಯುವಕರು 50 ಮೆಟ್ಲು ಹತ್ತೋಕೆ ಹರಸಾಹಸ ಪಡುತ್ತಿರುವ ಈ ಕಾಲದಲ್ಲಿ ಬರೋಬ್ಬರಿ 116 ವರ್ಷದ ವಯೋವೃದ್ಧ ಅಜ್ಜಿಯೊಬ್ಬರು ತಿರುಮಲ ಬೆಟ್ಟದ 3550 ಮೆಟ್ಟಿಲುಗಳನ್ನು ಕಾಲ್ನಡಿಗೆಯಲ್ಲೇ ಹತ್ತಿ ಮುಗಿಸಿದ್ದಾರೆ ಅಂದರೆ ನೀವು ನಂಬ್ತೀರಾ? ಹೌದು, ಇದು ಯಾವುದೇ ಕಲ್ಪಿತ ಕಥೆಯಲ್ಲ. ಇಂಟರ್ನೆಟ್ನಲ್ಲಿ ಧೂಳೆಬ್ಬಿಸುತ್ತಿರುವ ಕಣ್ಣಾರೆ ಕಂಡ ನೈಜ ಪವಾಡ. ಈ ಅಜ್ಜಿ ಯಾರು? 116ನೇ ವಯಸ್ಸಿನಲ್ಲಿ ಇವರಿಗೆ ಈ ಅದ್ಭುತ ಶಕ್ತಿ ಎಲ್ಲಿಂದ ಬಂತು? ವೆಂಕಟೇಶ್ವರ ಸ್ವಾಮಿ ಇವರಿಗೆ ತೋರಿದ ಆ ಸಾಕ್ಷಾತ್ ಪವಾಡವಾದರೂ ಏನು? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ಸದ್ಯಕ್ಕೆ ಲಕ್ಷಾಂತರ ಜನರ ಕಣ್ಣುಗಳನ್ನು ಒದ್ದೆಯಾಗುವಂತೆ ಮಾಡಿರುವ ಈ ಅಜ್ಜಿಯ ಹೆಸರು ನವನೀತಮ್ಮ ಅಂತ. ಇವರ ವಯಸ್ಸು ಬರೋಬ್ಬರಿ 116 ವರ್ಷ ಎಂದು ಇವರ ಕುಟುಂಬದವರು ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಇಷ್ಟು ವರ್ಷಗಳ ಸುದೀರ್ಘ ಜೀವನದಲ್ಲಿ ಅಜ್ಜಿಗೆ ಮನಸ್ಸಲ್ಲಿ ಒಂದೇ ಒಂದು ಆಸೆ ಇತ್ತು. ಅದು ತನ್ನ ಜೀವಿತಾವಧಿ ಮುಗಿಯೋ ಮುನ್ನ ಒಂದ್ಸಲನಾದರೂ ಆ ಶ್ರೀನಿವಾಸನ ಸನ್ನಿಧಾನಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಿ ಆ ಕಲಿಯುಗದ ದೇವರ ದರ್ಶನ ಪಡಿಬೇಕು ಅನ್ನೋದು. ಸಾಮಾನ್ಯವಾಗಿ 70 ಅಥವಾ 80 ವರ್ಷ ದಾಟ್ತಿದ್ದಂತೆ ಮನುಷ್ಯನ ದೇಹದ ಮೂಳೆಗಳು ಸವೆಯಲು ಪ್ರಾರಂಭಿಸುತ್ತೆ. ಕಣ್ಣುಗಳು ಮಂಜಾಗ್ತವೆ. ಕೇವಲ 4 ಹೆಜ್ಜೆ ನಡೆದರೆ ಉಸಿರು ಕಟ್ಟುತ್ತೆ. ಆದರೆ 116 ವರ್ಷದ ನವನೀತಮ್ಮನವರ ಇಚ್ಛಾಶಕ್ತಿಯ ಮುಂದೆ ವಯಸ್ಸು ಕೇವಲ ಒಂದು ನಂಬರ್ ಅಷ್ಟೇ ಆಗಿ ಉಳಿತು. ತನ್ನ ಕುಟುಂಬದವರ ಜೊತೆಯಲ್ಲಿ ಅಜ್ಜಿ ತಿರುಪತಿಯ ಅತ್ಯಂತ ಕಠಿಣವಾದ ಅಲಿಪಿರಿ ಕಾಲ್ನಡಿಗೆಯ ಮಾರ್ಗಕ್ಕೆ ಬಂದು ನಿಂತಾಗ ಅಲ್ಲಿನ ಭದ್ರತಾ ಸಿಬ್ಬಂದಿ ಹಾಗೂ ಸಹ ಪ್ರಯಾಣಿಕರು ಒಂದು ಕ್ಷಣ ಶಾಕ್ ಆದರು. ಯಾಕಂದರೆ ಈ ಹಾದಿ ಸಣ್ಣದಾಗಿರಲಿಲ್ಲ. ಬರೋಬ್ಬರಿ 9 ಕಿಲೋಮೀಟರ್ ಉದ್ದದ ಕಡಿದಾದ 3550 ಕಲ್ಲಿನ ಮೆಟ್ಟಿಲುಗಳನ್ನು ಹೊಂದಿರುವ ಘಾಟ್ ರಸ್ತೆ ಅದು. ಆದರೆ ಅಜ್ಜಿಯ ಕಣ್ಣಲ್ಲಿ ದೈಹಿಕ ಆಯಾಸ ಕಾಣಿಸ್ತಿರ್ಲಿಲ್ಲ. ಬದಲಿಗೆ ಗೋವಿಂದ ಗೋವಿಂದ ಅನ್ನೋ ಅಚಲವಾದ ಭಕ್ತಿಯ ಪ್ರಕಾಶ ಕಾಣಿಸ್ತಿತ್ತು. ಮೆಟ್ಟಿಲುಗಳ ಮೇಲೆ ಅಜ್ಜಿ ಒಂದೊಂದೇ ಹೆಜ್ಜೆ ಇಡುತ್ತಿದ್ರೆ ಸುತ್ತಮುತ್ತಲಿದ್ದ ಭಕ್ತರು ಆಶ್ಚರ್ಯದಿಂದ ನೋಡ್ತಿದ್ರು. ಯುವಕರು ಕೂಡ ದಾರಿಯಲ್ಲಿ ಅಲ್ಲಲ್ಲಿ ಕೂತು ವಿಶ್ರಾಂತಿ ಪಡಿತಿದ್ರು. ಆದರೆ ಈ ಶತಾಯುಷಿ ಅಜ್ಜಿ ಮಾತ್ರ ತನ್ನ ದೃಢ ಸಂಕಲ್ಪದಿಂದ ಬೆಟ್ಟವನ್ನು ಏರುತ್ತಲೇ ಸಾಗಿದ್ರು. ಯಾರಾದರೂ ಬಂದು ಅಜ್ಜಿ ನಿಮ್ಗೆ ವಯಸ್ಸಾಗಿದೆ, ಗಾಡೀಲಿ ಹೋಗಿ ಅಂತ ಹೇಳಿದರೆ ಅಜ್ಜಿ ನಗುತ್ತಾ ಹೇಳ್ತಿದ್ದಿದ್ದು ಒಂದೇ ಮಾತು, ನಾನು ನಡೆಯುತ್ತಿಲ್ಲ, ಆ 7 ಕುಂಡಲವಾಡ ನನ್ನ ಕೈ ಹಿಡಿದು ನಡೆಸ್ತಿದ್ದಾನೆ ಅಂತ. ಒಂದ್ಸಲ ಯೋಚನೆ ಮಾಡಿ, ಮೆಡಿಕಲ್ ಸೈನ್ಸ್ ಪ್ರಕಾರ 100 ವರ್ಷ ದಾಟಿದ ದೇಹದಲ್ಲಿ ಶ್ವಾಸಕೋಶದ ಸಾಮರ್ಥ್ಯ ಮತ್ತು ಹೃದಯದ ರಕ್ತ ಪರಿಚಲನೆ ತುಂಬ ಕ್ಷೀಣಿಸಿರುತ್ತೆ. ಇಂತಹ ಪರಿಸ್ಥಿತಿಯಲ್ಲಿ ಸಮುದ್ರ ಮಟ್ಟಕ್ಕಿಂತ ಸಾವಿರಾರು ಅಡಿ ಎತ್ತರ ಇರೋ ತಿರುಮಲ ಬೆಟ್ಟವನ್ನು ಹತ್ತುವಾಗ ಆಕ್ಸಿಜನ್ ಕೊರತೆ ಆಗಿ ಯಾರಿಗಾದರೂ ಉಸಿರಾಟ ತೊಂದರೆ ಕಾಡೋದು ಸಹಜ. ಆದರೆ ನವನೀತಮ್ಮ ಅವರಿಗೆ ಯಾವುದೇ ಆಯಾಸ ಆಗಲಿ ಎದೆ ನೋವಾಗಲಿ ಕಾಣಿಸ್ಕೊಳ್ಳೇ ಇಲ್ಲ. ಇದು ವಿಜ್ಞಾನಕ್ಕೆ ಸಿಗದ ಕೇವಲ ದೈವಿ ಶಕ್ತಿಗೆ ಮಾತ್ರ ಸಾಧ್ಯವಾಗುವ ಪವಾಡವಲ್ಲದೆ ಮತ್ತೇನು? ಭಕ್ತರೊಬ್ಬರು ಈ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದು ಇಂಟರ್ನೆಟ್ಗೆ ಅಪ್ಲೋಡ್ ಮಾಡ್ತಿದ್ದಂತೆ ಇಡೀ ದೇಶಾದ್ಯಂತ ಈ ವಿಡಿಯೋ ವಾಯುವೇಗದಲ್ಲಿ ವೈರಲ್ ಆಯಿತು. ಈ ವಿಡಿಯೋ ಎಷ್ಟು ಪ್ರಭಾವಶಾಲಿಯಾಗಿತ್ತೆಂದರೆ ಸ್ವತಃ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಎನ್ ಚಂದ್ರಬಾಬು ನಾಯ್ಡು ಅವರು ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಅಜ್ಜಿಯ ಭಕ್ತಿಯನ್ನು ಕೊಂಡಾಡಿದರು. ನಿಜವಾದ ಭಕ್ತಿಯ ಮುಂದೆ ವಯಸ್ಸು ಕೇವಲ ಒಂದು ಅಂಕೆಯಷ್ಟೇ ಎಂದು ಅವರು ಭಾವುಕರಾಗಿ ಬರೆದುಕೊಂಡರು. ಇತ್ತ ವಿಷಯ ತಿಳಿತಿದ್ದಂತೆ ಎಚ್ಚೆತ್ತ ತಿರುಮಲ ತಿರುಪತಿ ದೇವಸ್ಥಾನದ ಅಂದರೆ TTD ಮಂಡಳಿ ತಕ್ಷಣವೇ ತನ್ನ ವಿಜಿಲೆನ್ಸ್ ಅಧಿಕಾರಿಗಳನ್ನು ಕಳುಹಿಸಿ ಆ ಅಜ್ಜಿಯನ್ನು ಗೌರವಯುತವಾಗಿ ಬರಮಾಡಿಕೊಂಡ್ರು. ಮೆಟ್ಟಲನ್ನು ಹತ್ಕೊಂಡೇ ಬಂದ ಈ ಮಹಾನ್ ಭಕ್ತೆಗಾಗಿ TTD ವಿಶೇಷವಾದ VIP ಬ್ರೇಕ್ ದರ್ಶನ ವ್ಯವಸ್ಥೆ ಮಾಡಿಕೊಡ್ತು. ಸಾಮಾನ್ಯ ಜನರು ಗಂಟೆಗಟ್ಟಲೆ ಕಾಯೋ ಆ ಗರ್ಭಗುಡಿಯೊಳಗೆ ನವನೀತಮ್ಮ ಅವರನ್ನು ಅಧಿಕಾರಿಗಳೇ ಸ್ವತಃ ಕೈ ಹಿಡಿದು ಕರೆದುಕೊಂಡು ಹೋಗಿ ಆ ಆನಂದ ನಿಲಯದ ವೆಂಕಟೇಶ್ವರನ ಸಾಕ್ಷಾತ್ ದರ್ಶನವನ್ನೇ ಮಾಡಿಸಿದ್ರು.
ದರ್ಶನದ ನಂತರ ಇಒ ಮತ್ತು ಅರ್ಚಕರು ಅಜ್ಜಿಗೆ ರೇಷ್ಮೆ ವಸ್ತ್ರ ಹಾಗೂ ಪ್ರಸಾದವನ್ನು ನೀಡಿ ಗೌರವಿಸಿದರು. ಅಷ್ಟೇ ಅಲ್ಲ, ಅಲ್ಲಿ ನೆರೆದಿದ್ದ ಹಿರಿಯ ಅಧಿಕಾರಿಗಳೇ ಆ ಅಜ್ಜಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ಯಾಕಂದರೆ ಆಕೆ ಕೇವಲ ಒಬ್ಬ ವೃದ್ಧೆಯಾಗಿ ಕಾಣಿಸಲಿಲ್ಲ, ಸಾಕ್ಷಾತ್ ಭಕ್ತಿ ದೇವತೆಯಂತೆ ಅಲ್ಲಿ ನಿಂತಿದ್ರು. ಇವತ್ತಿನ ಆಧುನಿಕ ಯುಗದಲ್ಲಿ ನಾವೆಲ್ಲರೂ ಸಣ್ಣ ಪುಟ್ಟ ಕಷ್ಟಗಳು ಬಂದಾಗ ದೇವರನ್ನೇ ದೂಷಿಸ್ತೀವಿ. ಆದರೆ 116 ವರ್ಷದ ಈ ಅಜ್ಜಿಯ ಅಚಲವಾದ ನಂಬಿಕೆ ನಮ್ಮೆಲ್ಲರಿಗೂ ಒಂದು ದೊಡ್ಡ ಪಾಠ. ನಮ್ಮಲ್ಲಿ ನಿಜವಾದ ನಂಬಿಕೆ ಮತ್ತು ಸಂಕಲ್ಪ ಇದ್ದರೆ ಆ ಭಗವಂತನೇ ನಮ್ಮ ಬೆನ್ನ ಹಿಂದೆ ನಿಂತು ಅಸಾಧ್ಯವಾಗಿರೋದನ್ನು ಸಾಧ್ಯವಾಗಿಸ್ತಾನೆ. ಅದಕ್ಕೆ ಈ ಘಟನೆನೇ ಸಾಕ್ಷಿ. ತಿರುಪತಿ ತಿಮ್ಮಪ್ಪನ ಈ ಜೀವಂತ ಪವಾಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ಇಂತಹ ರೋಚಕ ಮತ್ತು ನಿಗೂಢ ರಹಸ್ಯಗಳಿಗಾಗಿ ನಮ್ಮ ರಹಸ್ಯ ಲೋಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ಸಿಗೋಣ. ಧನ್ಯವಾದಗಳು.